ನನಗೆ ಸರಿಯಾಗಿ ನೆನಪಿದ್ರೆ ಸಲಗ ಚಿತ್ರದಲ್ಲಿ ಕಥಾನಾಯಕನಿಗೆ ಒಂದು ಪರ್ಸನಲ್ ಲಾಸ್ ಆಗತ್ತೆ, ಅಲ್ಲಿಂದ ಅವನೊಬ್ಬ ದೊಡ್ಡ ರೌಡಿ ಆಗ್ತಾನೆ. ಭೀಮಾ ಚಿತ್ರದಲ್ಲೂ ಒಂದು ಪರ್ಸನಲ್ ಲಾಸ್ ಇದೆ. ಅದರ ಜೊತೆಗೇನೆ ಸಮಾಜದಲ್ಲಿ ನಡೀತಿರೋ ಒಂದು ಕೆಡುಕನ್ನ ತಡೆಯೋಕೆ ಅಂತ ಕಥಾನಾಯಕ ರೌಡಿ ಆಗ್ತಾನೆ. ಈ ಎರಡೂ ಕಥೆಗಳು ಕ್ರೈಮ್ ಲೋಕದಲ್ಲೇ ನಡೆಯೋ ಕಥೆಗಳು. ಈ ಎರಡು ಕಥೆಗಳಲ್ಲೂ ಕಥಾನಾಯಕ ರೌಡಿನೇ. ಈ ಎರಡು ಹೀರೋ ದುನಿಯಾ ವಿಜಯ್ಗಾಗಿ ಬರಹಗಾರ ನಿರ್ದೇಶಕ ದುನಿಯಾ ವಿಜಯ್ ಅವರು ಮಾಡಿಕೊಂಡಿರೋ ಚಿತ್ರಗಳೇ. ಅಂದರೆ ಸಮಾಜದಲ್ಲಿ ನಡೀತಿರೋ ಕೆಡುಕನ್ನ ಅಳಿಸೋದರ ಮೂಲಕ ಹೀರೋ ಆದ ಕಥೆ ಮಾತ್ರವಲ್ಲದೆ ಇದೊಂದು ಸ್ಟಾರ್ ಚಿತ್ರ, ಮಾಸ್ ಹೀರೋ ಚಿತ್ರ ಅನ್ನೋ ಟ್ರೀಟ್ಮೆಂಟ್ ಕೂಡ ಸಿಕ್ಕಿದೆ. ಎರಡೂ ಚಿತ್ರಗಳಲ್ಲೂ ಬಹುಪಾಲು ಪೊಲೀಸ್ ದೃಶ್ಯಗಳು ಇಂಟ್ರೆಸ್ಟಿಂಗ್ ಆಗಿ ಇದ್ವು. ಅದರಲ್ಲಿ ಧನಂಜಯ್ ಅವರಿಗೆ ACP ಸಾಮ್ರಾಟ್ ಅನ್ನೋ ಪಾತ್ರ, ಇದರಲ್ಲಿ ಪ್ರಿಯಾ ಶಟಮರ್ಷನ್ ಅವರಿಗೆ ಗಿರಿಜಾ ಅನ್ನೋ ಪೊಲೀಸ್ ಪಾತ್ರ. ಇನ್ಫ್ಯಾಕ್ಟ್ ಆ ಪಾತ್ರ ಹಾಗೂ ಅವರ ನಟನೆ ಈ ಚಿತ್ರಕ್ಕೆ ಸ್ಪೆಷಲ್. ಎರಡೂ ಚಿತ್ರಗಳಲ್ಲೂ ಕಾನ್ಫಿಡೆಂಟ್ ಆಗಿರೋ ನಾಯಕಿ ಪಾತ್ರ. ಎರಡೂ ಚಿತ್ರಗಳಲ್ಲೂ ಚರಣ್ ರಾಜ್ ಅವರ ಸಂಗೀತ ನಿರ್ದೇಶನ, ಶಿವಸೇನಾ ಅವರ ಛಾಯಾಗ್ರಹಣ. ಕಂಪ್ಯಾರಿಸನ್ ಆಫ್ ಸಲಗ ಅಂಡ್ ಭೀಮಾನ ಬಿಟ್ಟು ಈಗ ಡೈರೆಕ್ಟ್ ಆಗಿ ಭೀಮಾ ಕಥೆಗೆ ಬರೋಣ. ಚಿತ್ರದಲ್ಲಿ ಸುಮಾರು ಏರಿಯಲ್ ಶಾಟ್ಸ್ ಇವೆ. ಚಿತ್ರ ಶುರುವಾಗೋದು ಹಾಗೇನೆ. ಆಟೋಮೊಬೈಲ್ ಆಕ್ಸೆಸರೀಸ್, ಸ್ಪೇರ್ ಪಾರ್ಟ್ಸ್ಗೆ ಹೆಸರುವಾಸಿಯಾದ JC ರಸ್ತೆ, ಬೆಂಗಳೂರಿನ JC ರಸ್ತೆ, ಅಕ್ಕಪಕ್ಕ ಇರೋ ರಸ್ತೆಗಳು, ಅದರ ಬಗ್ಗೆ ಒಂದು ವಾಯ್ಸ್ ಓವರ್ ಮೂಲಕ ಕಥೆ ನಡೆಯುವ ಲೊಕ್ಯಾಲಿಟಿಯನ್ನ, ಆ ಜಗತ್ತನ್ನ, ಅಲ್ಲಿರೋ ಬದುಕನ್ನ ವಿಜುವಲ್ಸ್ನ ಮೂಲಕ ತೋರಿಸೋದು ನಿರ್ದೇಶಕ ದುನಿಯಾ ವಿಜಯ್ ಅವರ ಒಂದು ಸ್ಟ್ರೆಂತ್. ಜಾಕ್ ಅಂತ ಒಂದು ಪಾತ್ರ. ಆ ಪಾತ್ರಕ್ಕೆ ಪಳನಿ ಅಂತಾನು ಹೆಸರಿದೆ. ಪಳನಿ ತನ್ನ ಮನೆಯಲ್ಲಿ ತಮಿಳ್ ಭಕ್ತಿಗೀತೆಯೊಂದನ್ನ ಹಾಡ್ಕೊಂಡು ಮೆಟ್ಲಿಡ್ಕೊಂಡು ಬರ್ತಾನೆ ಅನ್ನೋದನ್ನ ಒಂದೆರಡು ಸೆಕೆಂಡ್ಗಾಗಿ ತೋರಿಸ್ತಾರೆ. ಅದು ಪಾಸಿಂಗಲ್ಲಿ ಹೋಗ್ಬಿಡುತ್ತೆ. ಆದರೂ ಅದು ಕೂಡ ಮುಖ್ಯ ಅಂತ ನನಗನ್ನಿಸ್ತು. ಡೋಂಟ್ ವರಿ ಬೇಬಿ ಚಿನ್ನಮ್ಮ ಹಾಡಿನಲ್ಲಿ ಹೆಣದ ಮೆರವಣಿಗೆ, ಅಲ್ಲಿಯ ಜನ, ಡ್ಯಾನ್ಸು, ಇನ್ನು ಬೇರೆ ಎಲಿಮೆಂಟ್ಸ್ನ ಕ್ಯಾಪ್ಚರ್ ಮಾಡ್ತಾರೆ. ಅಲ್ಲಿರೋ ಕುಟುಂಬಗಳು, ಮನೆಯೊಳಗಿನ ಸಮಸ್ಯೆಗಳು, ಮದುವೆ, ಇವೆಲ್ಲವನ್ನು ತೋರಿಸುವುದು ಮುಖ್ಯವೇ. ಇಂತಹ ದೃಶ್ಯಗಳಲ್ಲಿ ಅಲ್ಲಿರೋ ಜನರನ್ನ ತಪ್ಪಾಗಿ ಜನರಲೈಸ್ ಮಾಡ್ತಾ ಇದ್ದಾರಾ, ಅಲ್ಲಿರೋ ಜನರ ಬಗ್ಗೆ ಒಂದು ತಪ್ಪಾದ ಜಡ್ಜ್ಮೆಂಟ್ನ ಪಾಸ್ ಮಾಡ್ತಾ ಇದ್ದಾರಾ ಅಂತೆಲ್ಲ ನೋಡುವ ರೀತಿಯಲ್ಲಿ ಇರಲಿಲ್ಲ ಅಂತ ನನಗನ್ನಿಸ್ತು. ಹವೆವರ್, ಚಿತ್ರದ ಮೆಸೇಜಿಂಗ್ನಲ್ಲಿರೋ ಸಮಸ್ಯೆಯ ಬಗ್ಗೆ ಆಮೇಲೆ ಮಾತಾಡೋಣ. ಸೊ ಬ್ಯಾಕ್ ಟು JC ರೋಡ್, ಆ ಏರಿಯಾ. ಅಲ್ಲಿ ಜಾವಾ ರಾಮಣ್ಣ ಅಂತ ಒಬ್ಬ ಬೈಕ್ ಮೆಕ್ಯಾನಿಕ್. ದುನಿಯಾ ವಿಜಯ್ ಅವರು ಇವತ್ತಿನವರೆಗೂ ಈ ಚಿತ್ರದ ಬಗ್ಗೆ ಹೆಚ್ಚು ಬಿಟ್ಕೊಟ್ಟಿರಲಿಲ್ಲ. ಹಾಗಾಗಿನೇ ಯಾವ ಪಾತ್ರದಲ್ಲಿ ಯಾವ ನಟರಿದ್ದಾರೆ ಅನ್ನೋದನ್ನ ಆದಷ್ಟು ನಾನು ಹೇಳದೇ ಇರೋಕೆ ಪ್ರಯತ್ನ ಪಡ್ತೀನಿ. ಜಾವಾ ರಾಮಣ್ಣ ಆ ಏರಿಯಾದಲ್ಲೇ ಒಂದು ಸಣ್ಣ ಸೆಗ್ಮೆಂಟ್ಗೆ ಒಂದು ರೀತಿಯ ಗಾಡ್ ಫಾದರ್ನ ಹಾಗೆ. ಜಾವಾ ರಾಮಣ್ಣನ ಶಿಷ್ಯ, ಆ ಶಿಷ್ಯನ ದಂಧೆ, ಭೀಮನ ಎಂಟ್ರಿ, ಆ ಏರಿಯಾದಲ್ಲಿರೋ ಯುವಕರು, ಆ ಯುವಕರನ್ನ ಹಾದಿ ತಪ್ಪಿಸ್ತಿರೋ ಒಂದು ದಂಧೆ, ಪೊಲೀಸರು, ಹೀಗೆ ನಡೆಯುತ್ತೆ ಕಥೆ. ಭೀಮಾ ಕೂಡ ರಾಮಣ್ಣನ ಶಿಷ್ಯನೇ ಅನ್ನಬಹುದು. ಇನ್ಫ್ಯಾಕ್ಟ್ ಅವನು ರಾಮಣ್ಣನ ಗುರು ಅಂತಾನೆ ಕರೀತಾನೆ. ಅದರಿಂದ ರಾಮಣ್ಣನಿಗೆ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ. ಆದರೂ ಆತನ ಸ್ಥಾನವನ್ನು ಭೀಮಾ ನ್ಯಾಚುರಲ್ ಆಗೇ ಪಡಿತಾನೆ. ಜಾವ ವಾಪಸ್ ಎಲ್ಲಿಗೆ ಬರಬೇಕಿತ್ತೋ ಅಲ್ಲಿಗೆ ತರ್ತಾನೆ. ಇವೆಲ್ಲವೂ ಒಳ್ಳೆ ಐಡಿಯಾಸೆ. ಗುರು ಶಿಷ್ಯ, ಅಣ್ಣ ತಮ್ಮ, ಹೆತ್ತವರು ಮಕ್ಕಳು, ಈ ಎಲ್ಲ ಸಂಬಂಧಗಳು ಹೀರೋ ಕಡೆನೂ ಇವೆ, ವಿಲನ್ ಕಡೆನೂ ಇವೆ. ಹೀರೋ ಇಂಟ್ರೊಡಕ್ಷನ್ ದೃಶ್ಯದಲ್ಲಿ ಹೀರೋಗೆ ಸರಿಯಾಗಿ ನಿಲ್ಲೋಕ್ಕೂ ಆಗ್ತಿರಲ್ಲ. ಹಾಗೇನೆ ಅಂತ್ಯದಲ್ಲೂ ಕೂಡ. ವ್ಯಸನಗಳ ಬಗ್ಗೆ ಮಾತಾಡೋ ಈ ಚಿತ್ರದಲ್ಲಿ ಭೀಮನನ್ನ ಭಾಯ್, ಗುರು ಅಂತ ನೋಡುವ ಆ ಏರಿಯಾ ಹುಡುಗನೊಬ್ಬ ಅವನ ವ್ಯಸನಗಳ ಬಗ್ಗೆ ಪ್ರಶ್ನಿಸೋದು ಸೂಕ್ತ ಅನ್ನಿಸ್ತು. ಕಿಡ್ನಿ ಆಕಾರದಲ್ಲಿ ಕೇಕು, ಕಿಡ್ನಿ ಸ್ಟೋನು, ಟೆಂಪೋ ಟ್ರಾವೆಲರ್ನಲ್ಲಿ ನಾಯಕ ನಾಯಕಿ ಹಿಂದೆ ಕೆಲವರು ವಯಸ್ಸಾಗಿರೋರು ಕೂತಿರೋ ಒಂದು ಕಾಮಿಡಿ ದೃಶ್ಯ, ಭೀಮಾ ಹಾಗೂ ಅವನ ಅಣ್ಣ ಕುಡಿತಾ ಜಗಳ ಆಡೋ ದೃಶ್ಯ, ಗಿರಿಜಾನ ಚಾಮುಂಡಿಗೆ ಹೋಲಿಸಿರೋದು, ಇವೆಲ್ಲವೂ ನಟನೆಯಲ್ಲಿ, ರೈಟಿಂಗ್ನಲ್ಲಿ ಇರುವ ಕೆಲವು ಒಳ್ಳೆಯ ಅಂಶಗಳು. ರಿಹ್ಯಾಬಿಲಿಟೇಷನ್ ಸೆಂಟರ್ ದೃಶ್ಯದಲ್ಲಿ ಈ ಚಿತ್ರ ತಂಡದವರು ಮಾಡಿರೋ ರಿಸರ್ಚ್ ಗೊತ್ತಾಗುತ್ತೆ. ಇನ್ನು ಈ ಚಿತ್ರದಲ್ಲಿ ನನಗೆ ವರ್ಕ್ ಆಗದೇ ಇದ್ದ ಅಂಶಗಳು, ಸಮಾಜದಲ್ಲಿ ನಡೀತಿರೋ ಒಂದು ಕೆಡುಕನ್ನ, ಆ ಕೆಡುಕಿನ ಬಗ್ಗೆ ಮಾತಾಡೋದನ್ನ ಮೂಲ ಕಥಾವಸ್ತುವಾಗಿ ಇಟ್ಕೊಂಡಿರೋ ಒಂದು ಚಿತ್ರದ ಫೋಕಸ್ ಯಾವುದರ ಮೇಲಿದೆ ಅನ್ನೋದು ಸದಾ ನನ್ನ ಫೋಕಸ್ ಆಗಿರುತ್ತೆ. ಈ ಚಿತ್ರದಲ್ಲಿ ಆ ಕೆಡುಕಿನ ಬಗ್ಗೆ ಸಾಕಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ಆ ಕೆಡುಕಿಂದ ಆಗಬಹುದಾದ ನಷ್ಟಗಳ ಬಗ್ಗೆನೂ ತುಂಬಾ ಡೀಟೇಲ್ಡ್ ಆಗಿ ಹೇಳ್ತಾರೆ. ಆದರೂ ಫೋಕಸ್ ಹೆಚ್ಚು ಹೀರೋ ಮೇಲೆ, ಆಕ್ಷನ್ಸು, ಫೈಟ್ಸ್ ಮೇಲೆ, ವೈಲೆನ್ಸ್ ಮೇಲೆ ಇತ್ತೇನೋ ಅಂತ ನನಗನ್ನಿಸ್ತು. ಅಂದ್ರೆ ಅರ್ಥ,
ವಯಲೆನ್ಸ್ ಕೆಟ್ಟದು ಅಂತ ನಮಗ್ ತೋರಿಸೋಕೆ ಚಿತ್ರವೂ ವಯಲೆಂಟ್ ಆಗಿ ಇರಬೇಕು ಅನ್ನೋ ಲಾಜಿಕ್ ಕನ್ವೀನಿಯನ್ಸ್ನ ಮುಂದೆ ಇಟ್ಟ ಹಾಗೆ ಆಗತ್ತೆ, ಸಮಸ್ಯೆಯ ಬಗ್ಗೆ ಕನ್ಸರ್ನ್ನ ಅಲ್ಲ. ಉದಾಹರಣೆಗೆ ಮುಳ್ಳಿನ ಬಗ್ಗೆ ಹೇಳುವಾಗ ಮುಳ್ಳನ್ನೇ ತೋರಿಸೋದಕ್ಕಿಂತ ಗುಲಾಬಿಯ ಮೂಲಕ ತೋರಿಸೋದೇ ಮಜಾ. ನಾನು ಹೇಳಿದಷ್ಟು ಸುಲಭ ಅಲ್ಲ ನಿಜ, ಆದರೆ ಒಬ್ಬ ಕಥೆಗಾರನಿಗೆ, ಒಬ್ಬ ಬರಹಗಾರನಿಗೆ ಅದೇ ಅಲ್ವಾ ಒಳ್ಳೆ ಚಾಲೆಂಜ್. ಅಂದಹಾಗೆ ಇದು ಆಬ್ವಿಯಸ್ಲಿ ಎ ಸರ್ಟಿಫಿಕೇಟ್ ಚಿತ್ರ, ನೆನಪಿರಲಿ. ಚರಣ್ ರಾಜ್ ಅವರ ಸಂಗೀತಕ್ಕೆ ನಾನು ದೊಡ್ಡ ಅಭಿಮಾನಿ ಅಂತ ನಿಮ್ಮಲ್ಲಿ ಸಾಕಷ್ಟು ಜನರಿಗೆ ಗೊತ್ತಿರಬಹುದು. ಈ ಚಿತ್ರದಲ್ಲಿ ಆಲ್ರೆಡಿ ಹಿಟ್ ಆದ, ನನಗೂ ತುಂಬಾ ಇಷ್ಟವಾದ ಹಾಡುಗಳನ್ನ ಹೊರತುಪಡಿಸಿಯೂ ತುಂಬಾನೇ ಥೀಮ್ ಸಾಂಗ್ಸು ಇವೆ. ಪಟ್ಲಿ ಥೀಮ್ ಸಾಂಗ್ ಪಕ್ಕಾ ಚರಣ್ ಝೋನ್ ನಲ್ಲಿ ಇತ್ತು. ಹೀಬ್ರೂ ಅಂತ ಒಂದು ಮೆನ್ಷನ್ ಆಗತ್ತೆ, ಅದಕ್ಕೂ ಥೀಮ್ ಮ್ಯೂಸಿಕ್ ಇತ್ತು. ಥೀಮ್ ಸಾಂಗ್ಸ್ ನ ಓವರ್ ಡೋಸ್ ಖಂಡಿತ ಆಗಿದೆ, ಆದ್ರೆ ಅದು ಚರಣ್ ರಾಜ್ ಅವರ ನಿರ್ಧಾರವೋ ವಿಜಯ್ ಅವರ ನಿರ್ಧಾರವೋ ಗೊತ್ತಿಲ್ಲ. ಹಾಗೇನೆ ದಿ ಯೂಸ್ ಆಫ್ ಮ್ಯೂಸಿಕ್ ಟು ಮೇಕ್ ಸಮಥಿಂಗ್ ನೆಗೆಟಿವ್ ಕೂಲ್ ಅಂಡ್ ಎಕ್ಸೈಟಿಂಗ್, ಆ ನಿರ್ಧಾರವೂ ಯಾರದ್ದು ಅಂತ ಗೊತ್ತಿಲ್ಲ. ನಮ್ಮ ಎಮೋಷನ್ಸ್ ನ ಆಬ್ವಿಯಸ್ ಆಗಿ ಮ್ಯಾನಿಪುಲೇಟ್ ಮಾಡುವ ಮೆಲೋಡ್ರಾಮಾ ಇಲ್ಲೂ ಇದೆ, ಆದರೆ ಸಲಗದಲ್ಲಿ ಇದ್ದಷ್ಟು ಇರಲಿಲ್ಲ ಅನ್ನೋದು ನನ್ನ ಪ್ರಕಾರ ಒಂದು ಬೆಟರ್ಮೆಂಟ್. ಕೊನೆಯಲ್ಲಿ ತಾಯಿನೇ ಮಗನಿಗೆ ಪರ್ಮಿಷನ್ನ ಕೊಡೋದು, ಆ ಕ್ಲೈಮ್ಯಾಕ್ಸ್ ಫೈಟು ಸ್ವಲ್ಪ ರೆಗ್ಯುಲರ್ ಆಗ್ಬಿಟ್ವು. ಚಿತ್ರದ ಮೊದಲನೇ ಅರ್ಧ ಭಾಗ ತುಂಬಾ ಹೊಸದಾಗಿತ್ತು ಅಂತಲ್ಲದಿದ್ರೂ ಒಂದು ದೃಶ್ಯವಾದ ಮೇಲೆ ಇನ್ನೊಂದು ದೃಶ್ಯದ ಮೂಲಕ ನಮ್ಮ ಗಮನವನ್ನ ಹಿಡಿದಿಟ್ಕೊಂಡಿತ್ತು. ಎರಡನೇ ಅರ್ಧ ಭಾಗವು ಹಾಗೇ ಇರಬೇಕಿತ್ತು.